ಈ ರೆಸಿಪಿಯನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ನಮಸ್ಕಾರ ವೀಕ್ಷಕರೇ, ವಿಲೇಜ್ ಕುಕಿಂಗ್ ವರ್ಲ್ಡ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಈ ರೆಸಿಪಿಯನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು 1 ಟೀ ಸ್ಪೂನಷ್ಟು ತುಪ್ಪ ತಗೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ತುಪ್ಪ ಚೆನ್ನಾಗಿ ಕರಗಿ ಬಿಸಿಯಾಗಿದ್ದಾದಮೇಲೆ ಈಗ ಇದರಲ್ಲಿ ನಾನು 8 ಗೋಡಂಬಿಯನ್ನು ತಗೊಂಡು ಅದನ್ನು ಅರ್ಧಕ್ಕೆ ಈ ಥರ ಕಟ್ ಮಾಡಿ ಸೇರಿಸಿ ಇವನ್ನು ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಇದರಲ್ಲಿ ಒಣದ್ರಾಕ್ಷಿಯನ್ನು ಸೇರಿಸಬೇಕಾಗತ್ತೆ. ಒಣದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಒಂದೇ ಸಲ ಹಾಕಿಬಿಟ್ರೆ ಒಣದ್ರಾಕ್ಷಿ ಬೇಗ ಫ್ರೈ ಆಗಿಬಿಡುತ್ತೆ, ಗೋಡಂಬಿ ಫ್ರೈ ಆಗೋದು ಲೇಟ್ ಆಗುತ್ತೆ. ಹಾಗಾಗಿ ಗೋಡಂಬಿಯನ್ನು ಫಸ್ಟು ಅರ್ಧದಷ್ಟು ಫ್ರೈ ಮಾಡಿಕೊಂಡು ನಂತರ ಒಣದ್ರಾಕ್ಷಿಯನ್ನು ಸೇರಿಸಬೇಕಾಗತ್ತೆ. ನೋಡಿ, ಇವು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇವನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಬಾಣಲೆಯಲ್ಲಿ 1 ಕಪ್ಪಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ನಾನು ಇಲ್ಲಿ ಕಾಯಿಸಿರುವಂಥ ಹಾಲನ್ನು ಸೇರಿಸ್ತಾ ಇದ್ದೀನಿ. ಬೇಕಾದರೆ ನೀವು ಫ್ರೆಶ್ ಹಾಲನ್ನು ಕೂಡ ಹಾಕ್ಕೋಬೋದು. ಹಾಲು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಈಗ ನಾನು ಇದರಲ್ಲಿ 1/4 ಕಪ್ಪಷ್ಟು ಹಾಲಿನ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಯಾವ ಕಪ್ಪಲ್ಲಿ ನಾವು ಹಾಲನ್ನು ತಗೊಂಡಿರ್ತೀವೋ ಅದೇ ಕಪ್ನಲ್ಲಿ 1/4 ಕಪ್ಪಷ್ಟು ಹಾಲಿನ ಪೌಡರನ್ನು ಸೇರಿಸಿ ಗಂಟಿಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಟೈಮಲ್ಲಿ ನಾವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಟು ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ರೆ ಗಂಟೇನು ಕಟ್ಟೆಲ್ಲ ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ 2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಒಂದು ಆಪಲನ್ನು ತಗೊಂಡು ನಾನು ಚೆನ್ನಾಗಿ ವಾಶ್ ಮಾಡಿ ಬೀಜ ಎಲ್ಲ ತೆಗೆದು ನೋಡಿ ಇದನ್ನು ಈ ಥರ ತುರಿದುಕೊಳ್ಬೇಕಾಗತ್ತೆ. ಇದನ್ನು ಬೇಕಾದರೆ ನಾವು ಪ್ಲೇಟಲ್ಲಿ ತುರಿದ್ಕೊಂಡು ಕೂಡ ಹಾಕ್ಕೋಬೋದು. ಸೊ ನಾವು ಫಸ್ಟೇ ಇದನ್ನು ತುರಿದ್ಬಿಟ್ಟಿಟ್ಬಿಟ್ರೆ ಕಪ್ಪಗಾಗೋಗುತ್ತೆ. ಸೊ ಡೈರೆಕ್ಟಾಗಿ ಇದರಲ್ಲಿ ತುರಿದುಕೊಳ್ಳೋದ್ರಿಂದ ಇದು ಕಪ್ಪಗಾಗೋದಿಲ್ಲ. ನೋಡಿ, ಈ ಸಿಪ್ಪೆ ಕೂಡ ನಾವು ಹಾಕ್ಕೊಳ್ಳುವಷ್ಟಿಲ್ಲ. ಸಿಪ್ಪೆ ಕೂಡ ಈಸಿಯಾಗಿ ಬಂದುಬಿಡುತ್ತೆ ನೋಡಿ ಈ ಥರ. ನೋಡಿ, ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಆ್ಯಪಲನ್ನು ತಿನ್ನೋದಕ್ಕೆ ನಾವು ಭಯ ಬೀಳ್ತೀವಿ. ಯಾಕೆಂತಂದರೆ ಕೋಲ್ಡ್ ಆಗಿಬಿಡುತ್ತೆ, ಶೀತ ಆಗಿಬಿಡುತ್ತೆ ಅಂತ. ಸೊ ಈ ಥರ ಮಾಡ್ಕೊಂಡು ತಿನ್ನಿ, ಕೋಲ್ಡ್ ಆಗೋದಿಲ್ಲ. ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಪ್ರತಿಯೊಬ್ಬರು ತಿನ್ಬೋದು. ನೋಡಿ, ಇದನ್ನು 2-3 ನಿಮಿಷ ಈ ಥರ ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಇದರಲ್ಲಿ ನಾವು ಸ್ವೀಟ್ಗೆ ಅನುಸಾರವಾಗಿ ಸಕ್ಕರೆಯನ್ನು ಸೇರಿಸಬೇಕಾಗತ್ತೆ. ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಗೆ ತಿನ್ನಿಸೋ ಹಾಗಿದ್ರೆ ಇದರಲ್ಲಿ ಸಕ್ಕರೆಯನ್ನು ಹಾಕದೆ ಖರ್ಜೂರ ಪೌಡರನ್ನು ಹಾಕಿ ಕೂಡ ತಿನ್ನಿಸ್ಬೋದು. ಮತ್ತು ಇದರಲ್ಲಿ ಸಕ್ಕರೆ ಕೂಡ ಜಾಸ್ತಿ ಹಿಡಿಸೋದಿಲ್ಲ. ಯಾಕಂತಂದರೆ ಆ್ಯಪಲ್ ಕೂಡ ಸ್ವೀಟಾಗೇ ಇರುತ್ತೆ, ಹಾಗೆ ಹಾಲಿನ ಪೌಡರ್ ಕೂಡ ಸ್ವೀಟಾಗೇ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಸ್ವೀಟ್ ಕೂಡ ಹಿಡಿಸೋದಿಲ್ಲ. ನೋಡಿಕೊಂಡು ನಿಮ್ಮ ಸ್ವೀಟ್ಗೆ ಅನುಗುಣವಾಗಿ ಸಕ್ಕರೆಯನ್ನು ಸೇರಿಸ್ಬೋದು. ನಂತರ 3-4 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ರೋಸ್ಟ್ ಮಾಡಿಟ್ಟಿರುವಂತಹ ದ್ರಾಕ್ಷಿ ಗೋಡಂಬಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಫೈನಲ್ ಆಗಿ ಈಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾದಾಮಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೋಬಹುದು. ಮಕ್ಕಳಿಗಂತೂ ತುಂಬ ಬಲವನ್ನು ಕೊಡುತ್ತೆ ಈ ರೆಸಿಪಿ. ಸೊ ಖಂಡಿತ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಈ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.